ಕಾವೇರಿ ನೀರಿನ ಉಳಿವಿಗಾಗಿ ಹೋರಾಟ. ತಮಿಳುನಾಡಿನ ಖ್ಯಾತಿ ವಿರುದ್ಧ ಕಿಚ್ಚು. ಇದೇ ಕಿಚ್ಚು ಧಗಧಗಿಸೋ ಹೊತ್ತಲ್ಲೇ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಮಳೆರಾಯನ ಕೃಪೆಯಿಂದಾಗಿ ಆ ಕಿಚ್ಚಿಗೆ ತಣ್ಣೀರು ಬಿದ್ದಿದೆ. ಇಷ್ಟಾದರೂ ಕೆಲ ಸಂಘಟನೆಗಳು ಮಾತ್ರ ಬಂದ್ ಮಾಡೇ ಮಾಡ್ತೀವಿ ಅಂತ ಹೊರಟಿವೆ. ಸಭೆ ಮೇಲೆ ಸಭೆ ಮಾಡ್ತಿವೆ. ಕರ್ನಾಟಕ ಬಂದ್. ನಮ್ಮ ಮಂಡ್ಯದಲ್ಲಿ 13ನೇ ತಾರೀಕು ಕರ್ನಾಟಕ ಬಂದ್ ಯಶಸ್ವಿ ಆಗ್ತದೆ. ಗಡಿಯಲ್ಲಿ ಪ್ರತಿಭಟನೆ, ಪೊಲೀಸರ ಜೊತೆ ವಾಗ್ವಾದ, ಕನ್ನಡ ಪರ ಹೋರಾಟಗಾರರು ಖಾಕಿ ವಶ. ಒಂದು ಕಡೆ ರಸ್ತೆಗಿಳಿದು ಹೋರಾಟ ನಡೀತಿದ್ರೆ ಮತ್ತೊಂದು ಕಡೆ ಸಭೆ ನಡೆಸಿ ಬಂದ್ಗಾಗಿ ಬೆಂಬಲ ಕೇಳಲಾಗ್ತಿದೆ. ಕರ್ನಾಟಕ ಬಂದ್ಗೆ ಇನ್ನು 3 ದಿನ ಬಾಕಿ ಉಳಿದಿದ್ದು ಸಂಪೂರ್ಣ ಬಂದ್ ಮಾಡಲು ಕನ್ನಡ ಸಂಘಟನೆಗಳು ಸಜ್ಜಾಗ್ತಿವೆ. ಗುರುವಾರ ಕರ್ನಾಟಕ ಬಂದ್ಗೆ ನಿರ್ಧಾರ. ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳ ಸಭೆ. ಕಾವೇರಿ ಕಿಚ್ಚು ಧಗಧಗಿಸಿತು. ಭೀಕರ ಬರಗಾಲದ ಹೊತ್ತಲ್ಲಿ ತಮಿಳುನಾಡು ಖ್ಯಾತೆ ತೆಗೆದಿತ್ತು. ಅದೇ ಖ್ಯಾತೆ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ವು. ವಿಷಯ ಏನು ಅಂದ್ರೆ, ನಿರಂತರ ಮಳೆಯಿಂದ ಮೈಸೂರಿನ ಕಬಿನಿ ಡ್ಯಾಂ ತುಂಬಿದ್ದು ತಮಿಳುನಾಡಿಗೆ ಸಾಕಷ್ಟು ನೀರು ಹರಿದು ಹೋಗಿದೆ. ಪ್ರಾಧಿಕಾರ ಹೇಳಿದ್ದಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹರಿದಿದೆ. ಹೀಗಾಗಿ ಹೋರಾಟದ ಬಿಸಿ ತಣ್ಣಗಾಗಿದೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಬಂದ್ಗೆ 3 ದಿನ ಬಾಕಿ ಉಳಿದಿರುವಂತೆ ಇವತ್ತು ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳ ಸಭೆ ನಡೆಸಿದ ಕನ್ನಡ ಸೇನೆ ಬಂದ್ ಆಚರಣೆ ಮಾಡೇ ಮಾಡ್ತೀವಿ, ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅಂದ್ರು. ಇನ್ನು ಕಾವೇರಿ ಹಿತರಕ್ಷಣಾ ಸಮಿತಿ ಮತ್ತೊಂದು ಸಭೆ ನಡೆಸಿ ಬಂದ್ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ. ಕನ್ನಡ ಸೇನೆ ಕರ್ನಾಟಕ ಅಂದು ಬೆಳಗ್ಗೆ 7 ಗಂಟೆಗೆ ಮಂಡ್ಯದ ಸಂಜಯ ವೃತ್ತದಲ್ಲಿ ವಿವಿಧ ರೀತಿಯಲ್ಲಿ ಆ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಮಂಡ್ಯದಲ್ಲಿ 13ನೇ ತಾರೀಕು ಕರ್ನಾಟಕ ಬಂದ್ ಯಶಸ್ವಿ ಆಗ್ತದೆ. ಈ ಜನ ಸ್ವಾಭಿಮಾನದ ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅತ್ತಿಬೆಲೆ ಗಡಿಯಲ್ಲಿ ವಾಟಾಳ್ ಮೇಕೆದಾಟು ಹೋರಾಟ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧಿಸುತ್ತಿರೋದನ್ನ ಖಂಡಿಸಿ ವಾಟಾಳ್ ನಾಗರಾಜ್ ಇಂದು ಅತ್ತಿಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೆದ್ದಾರಿ ತಡೆ ನಡೆಸುತ್ತಿದ್ದಂತೆ ಪೊಲೀಸರು ವಾಟಾಳ್ ಸೇರಿದಂತೆ ಕನ್ನಡ ಸಂಘಟನೆಯವರನ್ನ ವಶಕ್ಕೆ ಪಡೆದರು. ಇದೇ ವೇಳೆ ಮಾತನಾಡಿದ ವಾಟಾಳ್, ಆಗಸ್ಟ್ 13ರಂದು ಬಂದ್ ಇರುತ್ತೆ, 2000 ಸಂಘಟನೆಗಳು ಬೆಂಬಲ ನೀಡಿವೆ ಅಂದ್ರು. 13ನೇ ತಾರೀಕು ಸಂಪೂರ್ಣ ಕರ್ನಾಟಕ ಬಂದ್, ತಮಿಳುನಾಡು ಧೋರಣೆ ವಿರುದ್ಧ. 13 ಸಂಪೂರ್ಣ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಇಡೀ ರಾಜ್ಯ ಸಜ್ಜಾಗಿದೆ, ನಿಲ್ಬೇಕು. ಈಗಾಗಲೇ 2,500ಕ್ಕೂ ಮೇಲೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳ ಹಿಂದೇಟು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಡೌಟು. ಬಂದ್ಗೆ ಕರೆ ನೀಡೋ ದಿನ ಇದ್ದ ಕಿಚ್ಚು ಇವತ್ತಿಲ್ಲ. ಮಳೆಯಿಂದಾಗಿ ಹೋರಾಟ ತಣ್ಣಗಾಗಿದೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ಈವರೆಗೂ ನೀರು ಹರಿದಿಲ್ಲ. ಹೀಗಾಗಿ ಸದ್ಯಕ್ಕೆ ಬಂದ್ ಬೇಡ ಅಂತ ಕೆಲವು ಸಂಘಟನೆಗಳು ಹೇಳ್ತಿವೆ. ವಾಟಾಳ್ ಜೊತೆ ಇರ್ತಿದ್ದ ಸಾರಾ ಗೋವಿಂದು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಕರವೇ ನಾರಾಯಣಗೌಡ ಕೂಡ ಬಂದ್ನಿಂದ ದೂರ ಉಳಿದಿದ್ದಾರೆ. ಪ್ರವೀಣ್ ಶೆಟ್ಟಿ ಕೂಡ ಹಿಂದೆ ಸರಿಯೋ ಸಾಧ್ಯತೆ ಇದೆ. ಆದ್ರೆ ವಾಟಾಳ್ ಮಾತ್ರ ನಮ್ಮಲ್ಲಿ ಯಾವುದೇ ಬಿರುಕಿಲ್ಲ ಅಂತಿದ್ದಾರೆ. ಬೇಡ ಅಂತ ಯಾರು ಹೇಳಿಲ್ಲ, ಬಂದ್ ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ಇಲ್ಲ ಬಿರ್ಕು ಇಲ್ಲ ಪರ್ಕು ಇಲ್ಲ. ಬಿರ್ಕಿದ್ರೆ ಸಿಮೆಂಟ್ ಯಾಕೆ ಪ್ಯಾಚ್ ಮಾಡ್ತೀವಿ, ಗಿರ್ಕ್ ಅವೆಲ್ಲ ಸುಳ್ಳು. ಯಾಕೆ ಬಿರ್ಕು? ಏನು ಯಾರಪ್ಪ ನಮ್ಮ ಗಡ್ಡು ತಿನ್ಕೊಂಡಿದ್ದೀವ ಬಿರ್ಕ್ ಮಾಡಕ್ಕೆ? ಅಲ್ಪ ಸ್ವಲ್ಪ ಮಳೆಯಿಂದ ಕಾವೇರಿ ಹೋರಾಟದ ಕಿಚ್ಚು ತಣ್ಣಗಾಗಿದೆ. ಇಂಥ ಹೊತ್ತಲ್ಲಿ ಬಂದ್ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಎಲ್ರಿಗೂ ಆರ್ಥಿಕ ಹೊಡೆತ ಬೀಳುತ್ತೆ. ಇದೇ ಕಾರಣಕ್ಕೆ ಬಂದ್ಗೆ ಇದುವರೆಗೂ ಯಾರೂ ಬೆಂಬಲ ನೀಡಿಲ್ಲ. ಹೀಗಾಗಿ ಬಂದ್ ರದ್ದಾಗೋ ಸಾಧ್ಯತೆ ಇದೆ. ಈ ನಡುವೆ ಕರ್ನಾಟಕ ಕಾವೇರಿ ನೀರು ಬಿಡ್ತಿಲ್ಲ ಅಂತ ತಮಿಳುನಾಡು ಸಿಎಂ ವಿಜಯ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಅರ್ಜಿ ವಿಚಾರಣೆಗೆ ಸಮ್ಮತಿಸಿರೋ ಸುಪ್ರೀಂ ಆಗಸ್ಟ್ 13ರಂದೇ ವಿಚಾರಣೆ ನಡೆಸಲಿದೆ. ಆನೇಕಲ್ನಿಂದ ರಾಮು, ಮಂಡ್ಯದಿಂದ ದಿಲೀಪ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.